ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಏನೂ ತಪ್ಪು ಮಾಡದೆ ಕೆಲವು ಜೈಲಿಗೆ ಹೊಟ್ಟೋಗಿರ್ತಾರೆ. ತಿಂಗಳಾನುಗಟ್ಟಲೆ ವರ್ಷಗಟ್ಟಲೆ ಜೈಲಲ್ಲಿ ವಾಸ ಮಾಡ್ತಿರ್ತಾರೆ. ಪಾಪ ಅವ್ರು ಏನೂ ತಪ್ಪು ಮಾಡಿಲ್ಲ, ಯಾರೋ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅಥವಾ ಇಲ್ದೋ ಸಲ್ಲದ ಆರೋಪ ಹೊರಿಸಿ ಅವ್ರನ್ನ ಜೈಲಿಗೆ ಹಾಕಿಸ್ಬಿಟ್ಟಿರ್ತಾರೆ. ಈ ಥರ ದೋಷದಲ್ಲಿ ಇದ್ದಂಥವರು ಬೇಗ ಜಾಮೀನು ಸಿಗಬೇಕು, ಬಿಡುಗಡೆ ಆಗಬೇಕು ಜೈಲಿನಿಂದ ಅನ್ನೋದಾಗಿದ್ದರೆ ಏನು ಮುದ್ರಾ ಮಂತ್ರ ತಂತ್ರ ಮಾಡಬೇಕು ಅಂಥೇಳಿ ನಿನ್ನೆ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಒಂದು ವಿಶೇಷವಾದಂಥ ಸಬ್ಜೆಕ್ಟ್ ಇದು. ನನ್ನ ಅನುಭವದ ಪ್ರಕಾರ ಈ ಒಂದು ಎಪಿಸೋಡ್, ಈ ಒಂದು ಸಂಚಿಕೆಯಲ್ಲಿ ನಾನು ಏನು ಹೇಳ್ತಾ ಇದ್ದೇನೋ ಅದು ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥದ್ದು ಅಂತ ನನ್ನ ಅನಿಸಿಕೆ. ಅದು ಯಾಕೆ ಏನು ಅನ್ನೋದನ್ನು ನಾನು ಹೋಗ್ತಾ ತಿಳಿಸ್ಕೊಡ್ತೀನಿ. ಇವತ್ತು ಪ್ರಸನ್ನ ವರದ ಅನ್ನಪೂರ್ಣೇಶ್ವರಿ ಬಗ್ಗೆ ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಪ್ರಸನ್ನ ವರದೆ ಅನ್ನಪೂರ್ಣೇಶ್ವರಿ. ಪ್ರಸನ್ನ ಅಂದರೆ ಹ್ಯಾಪಿಯಾಗಿರೋದು, ಸಂತೋಷವಾಗಿರೋದು. ವರದೆ ಅಂದರೆ ನೀವು ಕೇಳಿದ್ದನ್ನು ಕೊಡುವಂಥ ಅಂಥ ಅನ್ನಪೂರ್ಣೇಶ್ವರಿ. ಫುಡ್ಡು, ಆಹಾರಕ್ಕೆ ಸಂಬಂಧಪಟ್ಟಂಥದ್ದು, ನಮ್ಮ ಊಟಕ್ಕೆ ಸಂಬಂಧಪಟ್ಟಂಥ ವಿಚಾರ. ಇದ್ರ ಬಗ್ಗೆ ನಾನಿವತ್ತೊಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಮೊನ್ನೆ ಮರ್ಮ ವರ್ಕ್ಶಾಪ್ಗೆ ಒಬ್ಬರು ರೈತರು ಬಂದಿದ್ದರು. ಪಾಪ ಅವರು ಎಲ್ಲ ಕ್ಲಾಸೆಲ್ಲ ಆದಮೇಲೆ ನಾನು ಭೇಟಿ ಮಾಡಿ ಕೇಳ್ತಾಯಿದ್ರು, ನಮ್ಗೆ ಎಷ್ಟೇ ಬೆಳೆದ್ರೂ ಕೂಡ ನಮಗೆ ಏಳಿಗೆ ಆಗ್ತಿಲ್ಲ. ಭತ್ತ ಬೆಳೀತಾರಂತೆ, ಕಬ್ಬಾಕ್ತಾರಂತೆ, ಆಮೇಲೆ ಕೆಲವು ಟೈಮು ಅವರು ತರಕಾರಿಗಳನ್ನು ಬೆಳೀತಾರೆ. ಹೀಗಾಗಿ ನಮಗೆ ಚೆನ್ನಾಗಿ ಬೆಳೆ ಬರುತ್ತೆ, ನಾವು ಮಾರಾಟ ಮಾಡುವಾಗ ರೇಟ್ ಕಮ್ಮಿ ಆಗೋಗ್ಬಿಡುತ್ತೆ. ಈ ಒಂದು ಕೊರತೆ ಅವರಲ್ಲಿದೆ. ಒಬ್ಬ ರೈತ ಏನೇ ಬೆಳೆದ್ರೂ ಕೂಡ ಅವ್ನು 100 ರೂಪಾಯಿ ಬಂಡವಾಳ ಹಾಕಿರೋ ಅವ್ನ ಕಡೆ ಪಕ್ಷ ಒಂದು 300 ರೂಪಾಯಿ ಬರಬೇಕು, 200 ರೂಪಾಯಿ ಅವನಿಗೆ ಲಾಭ ಬರಬೇಕು. ಆಗ ಅವನ ಅವನ ದುಡಿಮೆಗೆ ಬೆಲೆ, ಕೂಲಿ ಆಳುಗಳು ಕರ್ಕೊಂಬಂದು ವ್ಯವಸಾಯ ಮಾಡಿರ್ತಾನೆ. ಮತ್ತು ಆ ಬೆಳೆ ಬೆಳಿಬೇಕಾದ್ರೆ ಅವ್ನಿಗೆ ಸಾಕಷ್ಟು ಇನ್ವೆಸ್ಟ್ ಮಾಡಿರ್ತಾನೆ, ಗೊಬ್ಬರ, ಯೂರಿಯಾ, ಅದು ಇದು ಅಂತೆಲ್ಲ. ಅದೆಲ್ಲ ತೆಗೆದು ಅವ್ನಿಗೊಂದು 200 ರೂಪಾಯಿ ಉಳಿಬೇಕು. ಆಗ ಅವನ ಹೆಂಡತಿ ಮಕ್ಕಳು ಅವನ ಜೀವನಕ್ಕೂ ಒಂದು ದಾರಿ ಆಗುತ್ತೆ. ಒಂದು 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಂದರೆ ಅವನ ಖರ್ಚೆಲ್ಲ ಕಳೆದು ಒಂದು 200-300 ರೂಪಾಯಿ ಉಳೀತು ಅಂತಂದರೆ ಸುಖವಾಗಿರ್ಬೋದು. ಅವನ ಸಾಲ ಬಾಧೆ ಎಲ್ಲ ತೀರಿಸ್ಕೊಂಡು ಅವನ ಮನೇಲಿ ಮಕ್ಕಳು ಹೆಂಡತಿ ಏನಿದೆಯೋ ಅದೆಲ್ಲ ನೋಡ್ಕೊಂಡು ಬದುಕ್ಬೋದು. ಇದು ಒಂದು. ಇನ್ನೊಂದು, ಕೆಲವರು ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನು ಮಾಡ್ತಾರೆ, ದಾಸೋಹ, ಅನ್ನ ಸಂತರ್ಪಣೆ ಮಾಡ್ತಾರೆ. ಮದುವೆಗಳಲ್ಲಿ ಒಂದು 100 ಜನ 200 ಜನಕ್ಕೆ ಇನ್ವಿಟೇಷನ್ ಕೊಟ್ಟಿರ್ತಾರೆ. ಒಬ್ಬ ಸಾಧಾರಣವಾದ ಕಡು ಬಡವನ ಮದುವೆ, ಒಂದು 200 ಜನಕ್ಕೆ ಅವನು ಇನ್ವಿಟೇಷನ್ ಕೊಟ್ಟು ಕರೆದಿರ್ತಾನೆ. ನೋಡಿದ್ರೆ 600-700 ಜನ ಬಂದುಬಿಡ್ತಾರೆ. 600-700 ಜನ ಅವ್ನು ಮಾಡಿಸಿರೋದು ಒಂದು 200 ಜನಕ್ಕೆ. ಜನ ನೋಡಿದ್ರೆ ಅಷ್ಟು ಜನ ಬರ್ತಾರೆ. ಪಾಪ ಬಡವ, ಇನ್ನು ಉಳಿದ ಜನಕ್ಕೆ ಊಟ ಹಾಕ್ಸೋಕ್ಕೆ ಒಂದು ದುಡ್ಡಿಲ್ಲ. ಬಟ್ಟು 600 ಜನ ಬಂದರೂ ಕೂಡ 200 ಜನಕ್ಕೆ ಊಟ ಮಾಡಿಸಿದ್ದಾನಲ್ಲ, ಆ ಅಡುಗೆ ಎಲ್ರಿಗೂ ತೃಪ್ತಿ ಆಗಬೇಕು. ಆ ರೀತಿ ಏನೋ ಒಂದು ಮಾಡಬೇಕೀಗ ನಾವು, ಒಂದು ಪವಾಡನೇ ಆಗಬೇಕು. ಸಾಂಬಾರು ಶಾರ್ಟೇಜ್ ಆಗಬಾರ್ದು. ಅನ್ನ, ರಸ, ಉಪ್ಪು, ಉಪ್ಪಿನಕಾಯಿ, ತುಪ್ಪ, ಪಲ್ಯ, ಸ್ವೀಟು ಎಲ್ಲವೂ ಕೂಡ ಅಕ್ಷಯ ಆಗಬೇಕು. ಅವನು 200 ಜನಕ್ಕೆ ಮಾಡಿಸಿದ್ದ ಒಂದು 800 ಜನ ಊಟ ಮಾಡ್ತಾರೆ. ಜಾತ್ರಾ ಮಹೋತ್ಸವಗಳು ನಡೀತದೆ. ಗೊತ್ತಿರಲ್ಲ ಎಷ್ಟು ಸಾವಿರ ಜನ ಬರ್ತಾರೋ ಜಾತ್ರೆಗೆ, ಉತ್ಸವಕ್ಕೆ ಅಂತೇಳಿ. ಅಂದಾಜು ಮೇಲೆ 1000 ಜನ ಅಂತ ಅಡುಗೆ ಮಾಡಿಸಿರ್ತಾರೆ. ನೋಡಿದ್ರೆ 5000 ಜನ ಬಂದಿರ್ತಾರೆ. ಸಡನ್ನಾಗೆ ಪ್ರಾವಿಷನ್ ಇಲ್ಲ, ಬೇಳೆ ಇಲ್ಲ, ತುಪ್ಪ ಇಲ್ಲ, ಅಕ್ಕಿ ಇಲ್ಲ, ಏನೋ ಇಲ್ಲದೇ ಇರ್ಬೋದು. ಸಡನ್ನಾಗಿ ಅವರು ಜನ ಬಂದಾಗ ಮತ್ತೆ ತರಿಸ್ಬೇಕು, ಅಡುಗೆ ಮಾಡಬೇಕು, ಪುನಃ ಇದು ಮಾಡಬೇಕು. ಸ್ವಲ್ಪ ರಿಸ್ಕೇ ಅದು. ಅದಕ್ಕೆ ಪ್ರಸನ್ನ ವರದೆ ಅಂಥೇಳಿ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದೆ. ಆದರೆ ನೀವು 1000 ಜನಕ್ಕೆ ಅಡುಗೆ ಮಾಡಿಸಿದ್ರೆ ಅವರು 2000-3000 ಜನ ಊಟ ಮಾಡ್ಬೋದು. ಆ ಲೆವೆಲ್ಲಿಗೆ ಒಂದು ದೇವಿ ಅನುಗ್ರಹ ಆಗಬೇಕು. ಒಂದು ಮನೆಯಲ್ಲಿ ನಾಮಕರಣ ಮಾಡಲಿ, ಒಂದು ಬರ್ತ್ಡೇ ಪಾರ್ಟಿ ಮಾಡಿದ್ರೆ, ಒಂದು ಎಂಗೇಜ್ಮೆಂಟ್, ಮದುವೆ ಎಂಗೇಜ್ಮೆಂಟ್ ಆಗಿರ್ಬೋದು,
ಮದುವೆ ಸಮಾರಂಭ ಇರ್ಬೋದು, ಸತ್ಯನಾರಾಯಣ ಪೂಜೆ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಉಪನಯನ ಮುಂಜಿ ಇರ್ಬೋದು, ಅಥವಾ ಯಾವುದು ಗಣಪತಿ ಹಬ್ಬ, ಗೌರಿ ಹಬ್ಬ, ಅನಂತ ಪದ್ಮನಾಭ ವ್ರತ ಅಥವಾ ಇನ್ಯಾವುದೋ ಒಂದು ದೇವತಾ ಕಾರ್ಯ ನಿಮ್ಮ ಮನೇಲಿ ಮಾಡ್ತಿರ್ಬೋದು. ಅಡುಗೆಗೆ ಊಟ ತಿಂಡಿಗೆ ಶಾರ್ಟೇಜ್ ಆಗಬಾರ್ದು. ಯಾರಿಗೆ ಗೊತ್ತು, ಭಗವಂತ ನಿಮ್ಮ ಪರೀಕ್ಷೆ ಮಾಡಲಿಕ್ಕಿಂತ ಜನ ಜಾಸ್ತಿ ಕಳಿಸ್ಬೋದು. ಅಥವಾ ಜನ ಜಾಸ್ತಿ ಬರ್ತಾರೆ ಅಂಥೇಳಿ 1,000 ಜನಕ್ಕೆ ಅಡುಗೆ ಮಾಡಿಸಿರ್ತಾರೆ, ಬಂದಿರೋ ನೋಡಿದ್ರೆ 200 ಜನ 300 ಜನ ಅಷ್ಟೇ. ಇನ್ನು 800 ಜನಕ್ಕೆ ಅಡುಗೆ ಮಿಕ್ಕೋಗಿರ್ತದೆ. ಆ ಮಿಕ್ಕೋಗಿರೋ ಅಡುಗೆನ ಏನು ಮಾಡೋದು? ಈಗ ಅನಾಥಾಶ್ರಮ, ವೃದ್ಧಾಶ್ರಮ ಅಲ್ಲಿ ಇಲ್ಲಿಗೆ ಕಳಿಸ್ಬೇಕಾಗಿ ಬರುತ್ತೆ. ಅದಕ್ಕೆ ಹೆಚ್ಚಿಗೆ ಅಡುಗೆ ಮಾಡಿಸಿ ಉಳಿದೋದ್ರೆ ಪರವಾಗಿಲ್ಲ, ಅಡುಗೆ ಕಮ್ಮಿ ಮಾಡಿಸಿದ್ದೀವಿ, ಜನ ಜಾಸ್ತಿ. ಈ ಥರ ಗೊಂದಲ ಆದಾಗ ಸ್ವಲ್ಪ ಕಷ್ಟ. ಸಡನ್ನಾಗಿ ಹೋಗಿ ಪ್ರಾವಿಷನ್ ತಂದು ಅಲ್ಲಿವರೆಗೂ ಜನ ಕಾಯಬೇಕಲ್ಲ. ನೀವು ತೊಗೊಂಬಂದು ಅಂಗಡಿಗೆ ಹೋಗಿ ತೊಗೊಂಬಂದು ಅಡುಗೆ ಮಾಡಿ ಹಾಕೋ ಅಷ್ಟರೊಳಗೆ ಜನ ಕಾಯಬೇಕಲ್ಲ. ಆದ್ದರಿಂದ ಇದ್ದದ್ರಲ್ಲೇ ಎಲ್ರಿಗೂ ತೃಪ್ತಿ ಆಗಬೇಕು. ಮಾಡಿರೋ ಅಡುಗೆನೆಲ್ಲ ಎಲ್ಲರೂ ಬಂದವರೆಲ್ಲರೂ ತೃಪ್ತಿ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ತೇಗಿ ಮಹದಾನಂದಪೂರ್ವಕವಾಗಿ ನಿರ್ಗಮಿಸಬೇಕು. ಆ ಲೆವೆಲ್ಲಿಗೆ ನಿಮ್ಮ ಮರ್ಯಾದೆ ಕಾಪಾಡಬೇಕು ಅಂದರೆ, ಹಣ ಉಳಿತಾಯ ಆಗಬೇಕು ಅಂತಂದರೆ, ನೀವು 1,000 ಜನಕ್ಕೆ ಇನ್ವಿಟೇಷನ್ ಕೊಟ್ಟಿದ್ದೀರ ಮದುವೆಗೆ, ಬಂದಿರೋ ನೋಡಿದ್ರೆ ಈಗ ನನಗೆ ಇನ್ವಿಟೇಷನ್ ಕೊಟ್ಟರೆ ನಾನು, ನನ್ನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಬರ್ತೀವಿ. ಕರೆದಿದ್ದು ಕುಟುಂಬ ಸಮೇತ ಅಂತ ಹಾಕಿರ್ತಾರೆ. ಕುಟುಂಬ ಅಂದ ತಕ್ಷಣ ನನ್ನ ಜೊತೆ ಒಂದು 2 ಫ್ರೆಂಡ್ಸು ಇನ್ನೊಂದಷ್ಟು ಜನ ಕರ್ಕೊಂಡು ಹೋಗ್ಬಿಡ್ತೀವಿ. ಪಾಪ ಅವ್ನು 200-300 ಜನಕ್ಕೆ ಅಡುಗೆ ಮಾಡಿಸಿದ್ರೆ ನನ್ನ ಕಡೆನೇ 20 ಜನ ಹೊಟ್ಟೋಗ್ಬಿಡ್ತಾರೆ. ಹೀಗಾಗಿ ಏನು ಮಾಡೋದು? ಒಂದು ಸಲ ಅವರ ಪುಣ್ಯಕ್ಕೆ ಅಡುಗೆ ಮ್ಯಾನೇಜ್ ಮಾಡ್ಬೋದು, ಮಾಡೋಕ್ಕಾಗೋದಿಲ್ಲ ಮಾಡಿಸೋ ಅಡುಗೆನ. ಹೀಗಾಗಿ ಇವತ್ತು ನಾವು ಮಾಡೋ ಶುಭ ಕಾರ್ಯಕ್ರಮ ಯಾವುದಾರಾಗಿರ್ಬೋದು, ಅಂಥ ಸಂದರ್ಭದಲ್ಲಿ ಅಡುಗೆ ಶಾರ್ಟೇಜ್ ಆಗಬಾರ್ದು ಅನ್ನೋದಾಗಿದ್ದರೆ, ಬಂದಿರೋ ಎಲ್ರಿಗೂ ಇರೋ ಅಷ್ಟರಲ್ಲೇ ಎಲ್ರಿಗೂ ಊಟ ಮಾಡ್ಕೊಂಡು ಹೋಗಬೇಕು ಅನ್ನೋದಾಗಿದ್ದರೆ, ಒಬ್ಬ ರೈತ ಏನೇ ಬೆಳೆದ್ರು ಕೂಡ ಅದು ಸಂತೃಪ್ತಿಯಾಗಿ ಅವನಿಗೆ ಲಾಭ ಬರಬೇಕು. ಅವನು ಬೆಳೆದಿದ್ದೆಲ್ಲ ಚೆನ್ನಾಗಿ ಬೆಳೆದು ಒಳ್ಳೆ ಮಾರಾಟಕ್ಕೆ, ಒಳ್ಳೆ ಬೆಲೆಗೆ ಮಾರಾಟ ಆಗಿ ಅವನ ಖರ್ಚೆಲ್ಲ ಕಳೆದು ಅವನಿಗೂ ಸೇವ್ ಆಗಬೇಕು ಅಂತಂದರೆ ಪ್ರಸನ್ನ ವರದೆ ಅನ್ನಪೂರ್ಣೆಯನ್ನು ಪೂಜೆ ಮಾಡಬೇಕಂತೆ. ಕೆಲವು ಟೈಮು ಮಾಡಿದಂಥ ಅಡುಗೆ ಒದಗಿಸಲ್ಲ, ಹೆಚ್ಚಿಸೋದಿಲ್ಲ. ನಾವು 500 ಜನಕ್ಕೆ ಅಡುಗೆ ಮಾಡಿಸಿರ್ತೀವಿ, 500 ಜನಕ್ಕೆ ಆಗೋಷ್ಟು ಸಾಮಾನು ತಂದಿರ್ತೀವಿ. ಅಕ್ಕಿ, ಬೇಳೆ, ತುಪ್ಪ, ತೊಗರಿಬೇಳೆ, ಉಪ್ಪು ಎಲ್ಲ ಪ್ರತಿಯೊಂದು ತಂದಿರ್ತೀವಿ. ಆದರೆ ಎಷ್ಟೇ 500 ಜನಕ್ಕೆ ಅಂತ ಅಡುಗೆ ಮಾಡಿಸಿದ್ರೆ ಅದೇನು 500 ಜನಕ್ಕೆ ಆಗೋಷ್ಟು ಆಗೋದೇ ಇಲ್ಲ. ಕೆಲವು ಟೈಮ್ ನಾವು ಒಂದು 500 ಜನಕ್ಕೆ ಅಂತ ಅಡುಗೆ ಮಾಡಿಸಿದ್ರೆ 1,000 ಜನ ಊಟ ಮಾಡ್ಬೋದು. ಆ ರೀತಿ ಆಗಿರ್ತದೆ. ಪವಾಡ ನೋಡಿ ಹೆಂಗಿರ್ತದೆ. ಕೆಲವು ಟೈಮು ಅಡುಗೆ ಮಾಡಿರ್ತಾರೆ, ಆ ಅಡುಗೆ ತಿಂದಂಥವ್ರಿಗೆಲ್ರಿಗೂ ಫುಡ್ ಪಾಯ್ಸನ್ ಆಗಿಬಿಡುತ್ತೆ. ಫುಡ್ ಪಾಯ್ಸನ್ ಮೊನ್ನೆ ಯಾರೇ ಹೇಳ್ತಾಯಿದ್ರು, ಒಂದು ಹೋಟೆಲ್ ಎಲ್ಲರೂ ತಿಂದು, ಆ ಹೋಟೆಲ್ ತಿಂದವ್ರಿಗೆಲ್ರಿಗೂ ಫುಡ್ ಪಾಯ್ಸನ್ ಆಗಿತ್ತು. ಮದುವೆ ಮನೇಲಿ ಹೋದವರು ಕೆಲವು ಜನ ತಿಂದಿದ್ದಾರೆ. ಫಸ್ಟ್ ಬ್ಯಾಚ್ ಊಟ ಮಾಡೋ ಹೋದವ್ರಿಗೆಲ್ಲ ತಿಂದ 5 ನಿಮಿಷ 10 ನಿಮಿಷಕ್ಕೆ ವಾಂತಿ ಆಗುತ್ತೆ, ಚೌಟ್ರಲ್ಲೇ ವಾಂತಿ ಆಗೋಯ್ತು ಎಲ್ರಿಗೂ. ಇದನ್ನು ನೋಡಿಬಿಟ್ಟು ಸೆಕೆಂಡ್ ಬ್ಯಾಚ್ ಥರ್ಡ್ ಬ್ಯಾಚ್ ಊಟನೇ ಮಾಡಲಿಲ್ಲ. ಮದುವೆ ಮನೇಲಿ ಮಾಡಿದಂಥ ಅಡುಗೆ ಎಲ್ಲ ಲಾಸ್. ಯಾವುದರಿಂದ ಫುಡ್ ಪಾಯ್ಸನ್ ಆಯಿತೋ ಗೊತ್ತಾಗಲಿಲ್ಲ. ಅನ್ನದಲ್ಲಿತ್ತಾ, ಸಾಂಬಾರಲ್ಲಿ ಆಯಿತಾ, ರಸಮಲ್ಲಿ ಆಯಿತಾ, ಸ್ವೀಟಲ್ಲಿ ಆಯಿತಾ, ಪಲ್ಯದಲ್ಲೇ ಆಯಿತಾ ಗೊತ್ತಿಲ್ಲ. ಸುಮಾರು ಜನ ಮದುವೆ ಮನೆ ಊಟ ಮಾಡಿದ್ರಲ್ಲ ವಾಂತಿ ಮಾಡ್ಕೊಂಬಿಟ್ರು. ಫುಡ್ ಪಾಯ್ಸನ್ನು ಏನೋ ಒಂದು ಗೊತ್ತಿಲ್ಲ. ಎಲ್ಲ ವೇಸ್ಟ್ ಆಗುತ್ತೆ ಸರ್. ಯಾರು ಊಟ ಮಾಡಲಿಲ್ಲ. ಫಸ್ಟ್ ಬ್ಯಾಚಲ್ಲಿ ಒಂದು 150 ಜನ ಏನೋ ಕೂತಿದ್ರು ಅನಿಸುತ್ತೆ. 150 ಜನದಲ್ಲಿ ಒಂದು 100 ಜನಕ್ಕಂತೂ ವಾಂತಿ, ತಲೆ ಸುತ್ತು, ವಾಂತಿ ಪಟ್ಟಂತ ಆಗೋಯ್ತು. ಊಟ ಮಾಡಿ ಬಂದ ತಕ್ಷಣ ಎಲ್ರಿಗೂ ವಾಂತಿ. ಏನು ಕ್ಯೂ ನಿಂತಿದ್ದಾರೆ ಬಚ್ಚಿನ ಮೇಲೆ, ಅಲ್ಲಿ ಕೈ ತೊಳಿಕೊಳ್ಳೋ ಜಾಗದಲ್ಲಿ ವಾಂತಿ ಮಾಡಲಿಕ್ಕೆ ನಿಂತಿದ್ದ ಜಾಗದಲ್ಲ ವಾಂತಿ ಮಾಡಿಬಿಟ್ಟಿದ್ದಾರೆ ಜನ. ಆಮೇಲೆ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಡಬೇಕು ಅಂತೆಲ್ಲ ಮಾಡಿ ಕೊನೆಗೆ ಅದು ಏನಾಯಿತು ಮರ್ಯಾದೆ ಪ್ರಶ್ನೆ ಅಂಥೇಳಿ ಏನು ಪೊಲೀಸಿಗೆ ಕಂಪ್ಲೇಂಟ್ ಕೊಡದೆ ಯಾವುದು ವಿಷಯ ಹೊರಗೆ ಹೋಗ್ದಾರೋ ಹಾಗೆ ಸಡನ್ನಾಗಿ ಎಲ್ಲರೂ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಆಜುಬಾಜು ಇರೋ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿಸೋ ಇದು. ನೆಕ್ಸ್ಟು ಕೂತ್ಕೊಳ್ಳೋರು ಎಲ್ಲರೂ ಯಾರೂ ಊಟಕ್ಕೆ ಕೂತಲಿಲ್ಲ. ಸುಮಾರು ಒಂದು 500-600 ಜನಕ್ಕೆ ಆಗೋಷ್ಟು ಅಡುಗೆ ವೇಸ್ಟ್. ಅಡುಗೆ ಮಾಡಿದವರು ಯಾವುದೆಲ್ಲ ಪಾತ್ರೆಯಲ್ಲಿ ಮಾಡಿದ್ರು ಅಥವಾ ಅಡುಗೆ ಒಳಗೆ ಏನು ಬಿತ್ತೋ ಏನೋ ಒಂದು ಗೊತ್ತಿಲ್ಲ. ಇದು ಒಂದು. ಈ ಥರ ದೋಷ ಕೂಡ ಆಗಬಾರ್ದು. ಊಟ ಮಾಡುವಂಥ ಸಮಯದಲ್ಲಿ ಯಾವುದೇ ರೀತಿ ಊಟದಲ್ಲಿ ವಿಷಚೂರ್ಣ ಪ್ರಯೋಗ ಆಗಿರ್ಬೋದು ಅಥವಾ ಕ್ರಿಮಿಕೀಟಗಳ ಬಿದ್ದಿರ್ಬೋದು
ಅಥವಾ ಪಾತ್ರೆ ಸರಿಯಾಗಿ ತೊಳೆದಿಲ್ವೋ ಏನೋ, ಅದರಲ್ಲಿ ಏನಾದ್ರು ಪದಾರ್ಥ ಅಕ್ಕಿಲಿ ಏನಾದ್ರು ಮಿಕ್ಸ್ ಆಗಿತ್ತಾ, ತೊಗರಿಬೇಳೆಯಲ್ಲಿ ಏನಾದ್ರು ಮಿಕ್ಸ್ ಆಗಿತ್ತಾ, ತರಕಾರಿಲಿ ಏನಾದ್ರು ಕೆಮಿಕಲ್ಸ್ ಇತ್ತಾ, ಮತ್ತು ತರಕಾರಿ ಫ್ರೆಶ್ ಆಗಿರ್ಲಿಂತ ಕೆಲವರು ಕೆಮಿಕಲ್ಸ್ ಹಾಕ್ತಾರೆ. ಹೀಗೆ ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಏನೋ ಪ್ರಾಬ್ಲಮ್ ಆಗಿದೆ. ಹೀಗಾಗಿ ಫುಡ್ ಪಾಯ್ಸನ್ ಆಯಿತು, ಊಟ ವಿಷ ಆಯಿತು. 4ನೇದು, ನಾನು ಒಂದು 5 kg ತುಪ್ಪ ಬರೆದಿರ್ತೀನಿ ಅಡುಗೆ ಭಟ್ಟ. ನಾನು 5 kg ತುಪ್ಪ ಬರೆದಿದ್ರೆ ಅವ್ನು 2 kg ತಂದು ಕೊಟ್ಟಿರ್ತಾನೆ. 3 kg ನೋಡಿದ್ರೆ 500 ಜನ ಊಟ ಮಾಡಬೇಕು. ನಾನು ಹಾಕ್ತಿರೋದು 2 kg ತುಪ್ಪ. ನಾನು 5 kg ಬರೆದಿದ್ದೆ. ಒಂದು 50 kg ಅಕ್ಕಿ ಬರೆದ್ರೆ ಅವನು 25 kg ತಂದಿರ್ತಾನೆ. ಬೇಕು ಅಂತಲೋ ತಂದಿರ್ತಾನೋ ಅಥವಾ ದುಡ್ಡಿಲ್ಲದೆ ತಂದಿರ್ತಾನೋ ಗೊತ್ತಿಲ್ಲ, ಕೊಟ್ಟಿರ್ತಾನೆ. ಜನ ಮಾತ್ರ ಜಾಸ್ತಿ ಬಂದುಬಿಡ್ತಾರೆ. ಭಟ್ರು ಕೇಳ್ತಾರೆ, ನಾನು ಇಷ್ಟು ಜನಕ್ಕೆ ಊಟ ಅಡುಗೆ ಮಾಡಬೇಕು ಅಂತ ಮುಂಚೆನೇ ಹೇಳಿದ್ದೆ, ಮೊದಲೇ ಹೇಳಿದ್ದೆ 50 kg ಅಕ್ಕಿ ಕೊಡಿ ಅಂತೇಳಿ. ನೀವು ಕಮ್ಮಿ ಕೊಟ್ಬಿಟ್ಟು ಈಗ ಇಷ್ಟು ಜನ ಊಟಕ್ಕೆ ಹಾಕಿದ್ದು ಹೆಂಗೆ ಹಾಕಲಿ ಅಂತ ಅಲ್ಲೂ ಒಂಥರ ಮಾತುಕತೆ ನಡೀತದೆ. 4ನೇದು, ನಾವು ಕರೆದಿದ್ದು 300 ಜನ. 300 ಜನನೂ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ. 300-350 ಜನ ಇನ್ನೂ ಊಟ ಮಿಕ್ಕಿದೆ. ಆಗ ಭಟ್ರು ಕೇಳ್ತೀವಿ, ನೋಡಿರಿ ಇಷ್ಟೆಲ್ಲ ನೀವು ವೇಸ್ಟ್ ಮಾಡಿದ್ರಲ್ರಿ, ಒಂದು 300-350 ಜನಕ್ಕೆ ಒಂದು ಐಟಮ್ ಬರೆದು ಕೊಡೋದು ಬಿಟ್ಟು ಒಂದು 600 ಜನಕ್ಕೆ ಆಗೋಷ್ಟು ಬರ್ಸ್ಬಿಟ್ಟು ಈಗ ಎಲ್ಲ ಮಿಕ್ಕಿದೆಯಲ್ಲ, ಏನು ಮಾಡೋದೀಗ, ಎಲ್ಲ ಮಿಕ್ಕಿದೆ, ವೇಸ್ಟ್ ಆಯ್ತಲ್ಲ ಅಂತಾರೆ. ಇಲ್ಲಿ ಮಾಡಿದ್ದು ವೇಸ್ಟ್ ಆಗಬಾರ್ದು, ಅಡುಗೆ ಮಾಡಿದ್ದು ವಿಷ ಆಗಬಾರ್ದು. 3ನೇದು, ಕಮ್ಮಿ ಇದ್ದು ಹೆಚ್ಚಿಗೆ ಜನ ಬಂದರೂ ಊಟ ಆಗಬೇಕು. ಹೆಚ್ಚಿಗೆ ಜನ ಊಟ ಮಾಡಿದ್ರು ಕೂಡ ಯಾವುದೂ ಮಿಕ್ಕಬಾರ್ದು. ಈ ಥರದಲ್ಲಿ ಭಾಳ ಪ್ಲ್ಯಾನ್ ಮಾಡಿ ಸಮಾರಂಭಗಳಲ್ಲಿ ಅಡುಗೆ ಮಾಡಿಸ್ಬೇಕು. 1. 2ನೇದು, ಇವತ್ತಿನ ಒಂದು ಜೀವನ ಶೈಲಿಯಲ್ಲಿ ಮದುವೆ ಊಟ ಅಂದಮೇಲೆ ಮನೆ ಊಟಕ್ಕಿಂತಲೂ ವಿಶೇಷವಾದಂಥ ಊಟ. ಮದುವೆ ಊಟ ಅಂದಮೇಲೆ ಡಬಲ್ ಸ್ವೀಟ್ ಇರ್ತದೆ, 2-3 ಸ್ವೀಟ್ ಮಾಡಿರ್ತಾರೆ, ವೆರೈಟಿ ಪಲ್ಯಗಳಿರ್ತದೆ, ಐಸ್ ಕ್ರೀಮ್ ಅಂತೆ, ಫ್ರೂಟ್ ಸಲಾಡ್ ಏನೇನೋ ಕೊಡ್ತಾರೆ ಅವ್ರ ಯಥಾಶಕ್ತಿ ಮದುವೆಗಳಲ್ಲಿ. ಅವ್ರೇನು ಮಾಡ್ತಾರೆ, ಮನೇಲಿ ಇಷ್ಟಿಷ್ಟು ತಿಂತಿರ್ತಾರೆ, ಮದುವೆ ಮನೆಗೆ ಬಂದಾಗ ಇಷ್ಟು ತಿಂತಾರೆ. ಯಾಕೆಂದರೆ ವಿಶೇಷವಾದ ಊಟ. 300 ಜನಕ್ಕೆ ಊಟ ಮಾಡಿಸಿದ್ದು ಒಬ್ಬೊಬ್ಬರು ಇಷ್ಟಿಷ್ಟು ತಿಂದಮೇಲೆ 300 ಜನಕ್ಕೆ ಊಟ ಇಲ್ಲವೇ ಆಗೇ ಇಲ್ಲ. ಅಲ್ಲಿ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚಲ್ಲಿ ಊಟ ಖಾಲಿ, 3-4 ಬ್ಯಾಚ್ ಕೂತಿದ್ದಾರೆ, ಏನಿಲ್ಲ. ಯಾಕೆಂದರೆ ಊಟ ಅಷ್ಟು ತಿಂದಿರ್ತಾರೆ ಜನ. ಒಂದು ಐಸ್ ಕ್ರೀಮ್ ತಿನ್ನೋ ಬಂದು 2 ಪ್ಯಾಕೆಟ್ ಐಸ್ ಕ್ರೀಮ್ ತಿಂತಾರೆ. 1 ಕಪ್ ಫ್ರೂಟ್ ಸಲಾಡ್ ಅಂತ ತಿನ್ನೋ ಬಂದು ಬಿಟ್ಟು ಸಿಗ್ತಲ್ಲ, ಒಂದು 3 ಬಟ್ಲು ಫ್ರೂಟ್ ಸಲಾಡ್ ತಿಂತಾರೆ. ಇನ್ನು ಒಬ್ಬನೇ 3 ತಿಂದರೆ ಇಬ್ಬರಿಗೆ ಲಾಸ್ ಆಯ್ತು. ಅಲ್ಲಿ ಒಬ್ಬ 5 ಸ್ವೀಟ್ ಒಬ್ಬನೇ ತಿಂದರೆ 4 ಜನಕ್ಕೆ ಸ್ವೀಟ್ ಸಿಗೋದಿಲ್ಲ. ಈ ಥರದಲ್ಲೂ ಕೂಡ ಮಾನ ಮರ್ಯಾದೆ ಹೊರಟೋಗುತ್ತೆ. ಕರೆದುಬಿಟ್ಟು ಮದುವೆ ಕರೆದುಬಿಟ್ಟು ಇಷ್ಟೆಲ್ಲ ತಿನ್ನಬೇಡಿ ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಮದುವೆ ಕರೆದುಬಿಟ್ಟು ನೀವು ಇಷ್ಟೇ ತಿನ್ನಬೇಕು ಅಂತ ಲಗ್ನ ಪತ್ರಿಕೆಯಲ್ಲಿ ಬರೆಯೋಕ್ಕಾಗಲ್ಲ. ಅದರಿಂದ ಇದೊಂಥರ ಪವಾಡನೇ ಆಗಬೇಕಲ್ಲಿ, ಇನ್ನೇನು ಆಗೋಂಗಿಲ್ಲ ಅಲ್ಲಿ. ಹೀಗಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ, ಅನ್ನದಾನ ಕಾರ್ಯಕ್ರಮ, ಜಾತ್ರಾ ಮಹೋತ್ಸವದಲ್ಲಿ ಅನ್ನದಾನ ಮಾಡ್ತಾರೆ, ದೇವಸ್ಥಾನದ ಉತ್ಸವಗಳಲ್ಲಿ ಅಥವಾ ಯಾವುದೋ ದೇವತಾ ಕಾರ್ಯದಲ್ಲಿ, ಮದುವೆ ಮುಂಜಿ, ಬರ್ತ್ಡೇ, ನಾಮಕರಣ ಮತ್ತು ಎಂಗೇಜ್ಮೆಂಟು, ಈ ಥರದಲ್ಲೆಲ್ಲ ನಾವು ಜನನ ಇಷ್ಟೇ ಅಂತ ಕೌಂಟ್ ಮಾಡೋಕ್ಕಾಗಲ್ಲ. 500 ಜನಕ್ಕೆ ಇನ್ವಿಟೇಷನ್ ಕೊಟ್ಟರೆ ಒಬ್ಬೊಬ್ಬರ ಮನೇಲಿ 2-3 ಜನ ಬಂದರೆ ಎಷ್ಟಾಯಿತು? ಈಗ ನಮ್ಮ ಮನೆಯಿಂದ ನಾನು, ನನ್ನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ಬಿಟ್ರೆ ಎಷ್ಟಾಯ್ತು ಅಲ್ಲಿಗೆ? ಕೊಟ್ಟಿರೋದು ಒಂದು ಇನ್ವಿಟೇಷನು, ನನ್ನ ಜೊತೆ 15 ಜನ ಕರ್ಕೊಂಡು ಹೋಗಿದ್ದೀನಿ. ಇದು ಜನ ಇಲ್ಲಿಂತ ಫ್ರೆಂಡ್ಸ್ ಎಲ್ಲ ಬಂದ್ರಪ್ಪ ಅಂತ ಕರ್ಕೊಂಡು ಹೋಗ್ಬಿಡ್ತೀನಿ. ನನ್ನ ಮನೆಯಿಂದಲೇ 20 ಜನ ಹೋದರೆ ಅಂಥದ್ದು ಒಬ್ಬೊಬ್ಬರು ಬಂದು 5-10 ಜನ ಬಂದು ಏನಾಯ್ತು ಪಾಪ ಅಡುಗೆ ಮಾಡಿಸೋ ಕತೆ ಏನು? ಅದರಿಂದ ಎಷ್ಟೇ ಜನ ಬಂದರೂ ಅಡುಗೆ ಅಕ್ಷಯ ಆಗಬೇಕು. ರೈತ ಏನೇ ಬೆಳೆದರೂ ಕೂಡ ಅವನ ಬೆಳೆ ಅಕ್ಷಯ ಆಗಬೇಕು. ಯಾಕೆಂದರೆ ರೈತ ಏನು ಬೆಳೆದರೂ ಕೂಡ ಅದು ಅನ್ನಪೂರ್ಣೇಶ್ವರಿ ಅಂಶ, ಭೂದೇವಿಯ ಒಂದು ಆಶೀರ್ವಾದ. ಯಾವುದೇ ಶುಭ ಸಮಾರಂಭವೇ ಆಗಿರಲಿ, ಅಶುಭ ಸಮಾರಂಭಗಳೇ ಆಗಿರಲಿ. ಅಶುಭ ಅಂದ್ರೇನು? ಸತ್ತ ತಿಥಿ ಕಾರ್ಯಗಳು, ಶ್ರಾದ್ದ, ಅಶುಭ ಶುಭ ಕಾರ್ಯಗಳಲ್ಲಾಗಲಿ ಯಾವುದೇ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಜನ ಜಾಸ್ತಿ ಬಂದುಬಿಟ್ರೆ ಗಾಬರಿ ಆಗಬೇಡಿ.
300 ಜನಕ್ಕೆ ಅಡುಗೆ ಮಾಡಿಸ್ಬಿಟ್ಟು 1,000 ಜನ ಬಂದುಬಿಟ್ರೆ ಇನ್ನು 700 ಜನಕ್ಕೆ ಹೊಸ್ದಾಗಿ ಅಕ್ಕಿ ತಂದು ಬೇಳೆ ತಂದು ತುಪ್ಪ ರಾಗಿ ಎಲ್ಲ ತಂದು ಮಾಡೋಷ್ಟರೊಳಗೆ ಲೇಟ್ ಆಗುತ್ತೆ. ಆದ್ದರಿಂದ 300 ಬರಲಿ 1000 ಬರಲಿ, ಅಡುಗೆ ಮಾಡೋದಕ್ಕೆ ಮುಂಚೆ ಆ ಮಾಲೀಕ ಯಾರು ಮನೇಲಿ ಯಾರು ಸಮಾರಂಭದ ನಡೆಸ್ತಾ ಇದ್ದಾರೋ ಆ ಮಾಲೀಕ ಅಥವಾ ಮಾಲೀಕನ ಹೆಂಡತಿ ಅಥವಾ ಇಬ್ಬರು ಗಂಡ ಹೆಂಡತಿ ಇಬ್ಬರು ಸೇರಿ ಆ ಒಲೆಗೆ ಪೂಜೆ ಮಾಡಬೇಕಂತೆ. ಅಡುಗೆ ಮಾಡೋಂಥ ಪೂಜೆ ಮಾಡಿ ಒಲೆ ಹತ್ತಿಸ್ಬಿಟ್ಟು ಪೂಜೆ ಮಾಡಿ ಒಂದು ಚೊಂಬಲ್ಲಿ ನೀರಿಟ್ಕೊಂಡು ನಾನು ಹೇಳುವಂಥ ಮಂತ್ರ ಹೇಳಿ ಆ ನೀರಿಗೆ ಅಭಿಮಂತ್ರಿಸ್ಬೇಕಂತೆ. ಏನದು, ಒಂದು ಚೊಂಬಲ್ಲಿ ನೀರು ತೊಗೊಳ್ಳಿ, ಗಂಡ ಹೆಂಡತಿ ಇಬ್ಬರು ತೊಗೋಬೇಕು. ಗಂಡದೊಂದು ಚೊಂಬು ಹೆಂಡತಿದೊಂದು ಚೊಂಬು ಇಟ್ಕೊಳ್ಳೋದು ನೀರು ಇಟ್ಕೋಬೇಕು. ಅಥವಾ ಹಿರಿಯರು ಯಾರಾದರೂ ಸ್ನಾನ ಮಾಡಿ ಶ್ರದ್ಧಾಭಕ್ತಿಯಿಂದ ಆ ಕುಂಭದಿರೋ ನೀರು ಜಲ, ಆ ಜಲಕ್ಕೆ ಕಣ್ಣು ಮುಚ್ಕೊಂಡು ಓಂ ಶ್ರೀಂ ಬ್ರೀಂ ನಮೋ ಭಗವತಿ ಮಾಹೇಶ್ವರಿ ಪ್ರಸನ್ನವರದೆ ಅನ್ನಪೂರ್ಣ ಸ್ವಾಹ, ಓಂ ಶ್ರೀಂ ಬ್ರೀಂ ನಮೋ ಭಗವತಿ ಮಾಹೇಶ್ವರಿ ಪ್ರಸನ್ನವರದೆ ಅನ್ನಪೂರ್ಣೆ ಸ್ವಾಹ, ಓಂ ಶ್ರೀಂ ಬ್ರೀಂ ನಮೋ ಭಗವತಿ ಮಾಹೇಶ್ವರಿ ಪ್ರಸನ್ನವರದೆ ಅನ್ನಪೂರ್ಣೆ ಸ್ವಾಹ ಅಂತ ಮಂತ್ರ ಹೇಳಬೇಕು. ಒಂದು 15 ನಿಮಿಷ 20 ನಿಮಿಷ ಹೇಳಿಬಿಟ್ಟು ಆ ನೀರನ್ನು ಪಾತ್ರೆಗೆ ಹಾಕ್ಬಿಡ್ಬೇಕು. ಅಡುಗೆ ಮಾಡೋ ಪಾತ್ರೆ ಎಲ್ಲದಕ್ಕೂ ಸ್ವಲ್ಪ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅಮ್ಮ ಅನ್ನಪೂರ್ಣೇಶ್ವರಿ, ಇವತ್ತಿನ ಆಹಾರ ನಾವು ಮಾಡ್ತಿರೋ ಶುಭ ಸಮಾರಂಭದಲ್ಲಿ ಮಾಡ್ತಿರೋ ಜಾತ್ರೆ ಇರ್ಬೋದು, ಮುಂಜಿ ಇರ್ಬೋದು, ಮದುವೆ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಬರ್ತ್ಡೇ ಪಾರ್ಟಿ ಇರ್ಬೋದು, ಅಥವಾ ಯಾವುದಾದ್ರು ಗೆಟ್ ಟುಗೆದರ್ ಯಾವುದೇ ಒಂದು ಸಮಾರಂಭಗಳಾಗಿರಲಿ, ಅಥವಾ ಶ್ರಾದ್ದ ತಿಥಿ ಮಾಡೋ ಕಾರ್ಯಕ್ರಮನೇ ಇರ್ಬೋದು, ಆ ದೇವಿ ಓಂ ಶ್ರೀಂ ಹ್ರೀಂ ನಮೋ ಭಗವತಿ ಮಾಹೇಶ್ವರಿ ಪ್ರಸನ್ನವರದೆ ಅನ್ನಪೂರ್ಣ ಸ್ವಾಹ, ಅನ್ನಪೂರ್ಣೇ ಸ್ವಾಹ, ತಾಯಿ ಪ್ರಸನ್ನ ವರದೆ ಬಂದವ್ರಿಗೆಲ್ರಿಗೂ ಪ್ರಸನ್ನವಾಗಿ ಸಂತೋಷವಾಗಲಿ, ತಿಂದಿದ್ದು ಯಾವುದು ಪಾಯ್ಸನ್ ಆಗದೇ ಇರಲಿ, ನಾವು ಬಡಿಸೋ ಊಟದಲ್ಲಿ ಯಾವುದೇ ರೀತಿ ಕ್ರಿಮಿ ಕೀಟಕದಿಂದ ಆಗಲಿ ವಿಷದಿಂದ ಆಗಲಿ ಯಾರಿಗೂ ತೊಂದರೆ ಆಗೋದು ಬೇಡ, ಅವರಿಗೆ ಆಯುಷು ಆರೋಗ್ಯ ಕೊಡಲಿ, ಇವತ್ತಿನ ಊಟದಿಂದ ಅವರಿಗೆ ದೇಹದಲ್ಲಿ ಸುಖ, ಆಯುಷಲ್ಲಿ ಹೆಚ್ಚಿಗೆ ಆಯುಷು ಆರೋಗ್ಯ ಪ್ರಾಪ್ತಿಯಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡುವಂಥ ಮಾಹೇಶ್ವರಿ ಮಂತ್ರ, ಪ್ರಸನ್ನವರದೆ ಅನ್ನಪೂರ್ಣಾದೇವಿ ಮಂತ್ರ ಇದು. ಆದ್ದರಿಂದ ಇದು ಮದುವೆಲೇ ಮುಂಜಿಲೆ ಅಥವಾ ತಿಥಿಲೆ ಮಾಡೋದಂತಲ್ಲ, ದಿನನಿತ್ಯ ಮನೇಲಿ ಅಡುಗೆ ಮಾಡುವಾಗ ಈ ಮಂತ್ರ ಹೇಳ್ಕೊಂಡು ಅಡುಗೆ ಮಾಡಿಬಿಟ್ರೆ ಸಾಕಂತೆ. ಆಗ ನೀವು ಎಷ್ಟು ಜನ ಮನೆಗೆ ಬಂದರೂ ಇಷ್ಟಿಷ್ಟೇ ತಿಂತಾರೆ, ಹೊಟ್ಟೆ ತುಂಬೋಗ್ಬಿಡುತ್ತೆ. ಅಯ್ಯೋ ಇಷ್ಟೊಂದಂತಲ್ಲಪ್ಪ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ ಅರ್ಧ kg ಅಕ್ಕಿಯನ್ನು ತಿಂದ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ 5 ಚಪಾತಿ ತಿಂದ, 6 ಹೋಳಿಗೆ ತಿಂದ, 3-4 ಮೈಸೂರು ಪಾಕ್ ತಿಂದ, ಅಯ್ಯೋ 5-6 ಜಾಮೂನ್ ತಿಂದ, 5-6 ಜನಕ್ಕಾಗೋದು ಒಬ್ಬನೇ ತಿಂದುಬಿಟ್ನಲ್ಲ ಅನ್ನೋದಲ್ಲ. ಅವನು ಎಂಥ ಘಟಾನುಘಟಿ ಬಂದು ಕೂಡ ಈ ಪ್ರಾರ್ಥನೆ ಮಾಡಿ ಬರೆಸಿದಂಥ ಪ್ರಸಾದ ಇಷ್ಟೇ ತಿಂದು ಸಾಕು, ಅವನಿಗೆ ಒಂದು ವರ್ಷಕ್ಕೆ ಅಷ್ಟು ತೃಪ್ತಿ ಆಗತ್ತಂತೆ. ರೈತರು ಒಂದು ಚೊಂಬಲಿ ನೀರನ್ನು ಮಂತ್ರಿಸ್ಬಿಟ್ಟು ಇಡೀ ಜಮೀನಿಗೆ ಪ್ರೋಕ್ಷಣೆ ಮಾಡ್ಕೊಂಬರ್ಬೇಕು, 4 ದಿಕ್ಕಿಂದ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಮಧ್ಯ ಬ್ರಹ್ಮಸ್ಥಾನಕ್ಕೆ. ಆಗ ಆ ಬೆಳೆ ಅಕ್ಷಯ ಆಗತ್ತಂತೆ. ಇವನು ಏನೇ ಬೆಳೆದ್ರು ಕೂಡ ಆಜುಬಾಜುವರು ಒಳ್ಳೆ ಬೆಲೆಗೆ ಹೋಗಲಿಲ್ಲ ಅಂದರು, ಒಳ್ಳೆ ರೇಟ್ಗೆ ಹೋಗಿಲ್ಲ ಅಂದರು, ಇವನು ಬೆಳೆದಿದ್ದು ಒಳ್ಳೆ ರೇಟ್ಗೆ ಹೋಗುತ್ತಂತೆ. ನೋಡಿ, ಅಷ್ಟು ಪವರ್ಫುಲ್ಲು ಪ್ರಸನ್ನವರದೇ ಅನ್ನಪೂರ್ಣ ದೇವಿ. ಈ ದೇವಿ ಸಾಕ್ಷಾತ್ ಮಹಾ ಅನ್ನಪೂರ್ಣ ದೇವಿ ಕಾಶಿಯಲ್ಲಿ ವಾಸ ಮಾಡ್ತಾಳೆ. ಅನ್ನಪೂರ್ಣೇಶ್ವರಿ ಮೂಲ ಸ್ಥಾನ ಕಾಶಿ, ವಾರಣಾಸಿಯಲ್ಲಿ ವಾಸ ಮಾಡ್ತಾಳೆ. ಈಗ ಈ ದೇವಿ ಎಲ್ಲ ಕಡೆ ಕೂಡ ಅನ್ನಪೂರ್ಣೇಶ್ವರಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಆದರೆ ಮೂಲ ಸ್ಥಾನ, ಹೆಡ್ ಆಫೀಸ್, ಹೆಡ್ ಕ್ವಾರ್ಟರು ಕಾಶಿ. ಅದನ್ನು ಕಾಶಿ ವಿಶಾಲಾಕ್ಷಿ, ಕಾಶಿ ಅನ್ನಪೂರ್ಣೇಶ್ವರಿ ದೇವಿ ಮಧ್ಯದಲ್ಲಿ ಕಾಶಿ ವಿಶ್ವನಾಥರು ವಾಸ ಮಾಡ್ತಾ ಇದ್ದಾರೆ. ಈ ಕಡೆ ಎಂಟಿಯಿಂದ ಭೋಗ, ಈ ಕಡೆಯಿಂದ ಅನ್ನಪೂರ್ಣೇಶ್ವರಿಯಿಂದ ಊಟ, ನಿತ್ಯ ಪ್ರಸಾದ ವಿಶ್ವನಾಥರಿಗೆ. ಆದ್ದರಿಂದ ಪ್ರತಿನಿತ್ಯ ಈಶ್ವರ ಅಂದರೆ ಕಾಶಿ ವಿಶ್ವನಾಥ ಅನ್ನಪೂರ್ಣಿ ಹತ್ರ ಹೋಗಿ ಭಿಕ್ಷೆ ಬೇಡ್ತಾರಂತೆ, ಅಂದರೆ ಊಟ ಮಾಡ್ಕೊಂಡು ಬರ್ತಾರಂತೆ. ಅನ್ನಪೂರ್ಣೇಶ್ವರಿ ನಿತ್ಯ ಶಿವನಿಗೆ ಊಟ ಬಡಿಸ್ತಾರಂತೆ, ಪ್ರಸಾದವನ್ನು ಕೊಡ್ತಾರಂತೆ ಕಾಶಿ ವಿಶ್ವನಾಥನಿಗೆ. ಇದು ಬರುವಂಥ ಸಂಪ್ರದಾಯದ ಕತೆ. ಅದು ಹೇಗೆ ಇರಲಿ, ಮಂತ್ರದಲ್ಲಿ ಅಷ್ಟು ಪವರ್ ಇದೆ. ಅದರಿಂದ ಬಡಿಸೋಕ್ಕೆ ಮುಂಚೆ, ಊಟವನ್ನು ಬಡಿಸೋದಕ್ಕೆ ಮುಂಚೆ ಬಂದ ಜನಗಳಿಗೆ ಒಮ್ಮೆ ಮಾಡೋ ಅಡುಗೆಗೆಲ್ಲ ಒಂದು ಸಲ ಮಂತ್ರ ಹೇಳಿಬಿಟ್ಟು ಧೂಪ ದೀಪ ತೋರಿಸ್ಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ಅಕ್ಷಯ ಆಗುತ್ತಂತೆ. ಗುರುಚರಿತ್ರೆಯಲ್ಲಿ ಮಂತ್ರ ಹೇಳಿಬಿಟ್ಟು ಗುರುಗಳು ಒಂದು ಬಟ್ಟೆ ಮೇಲೆ ಮಾಡಿರೋ ಅಡುಗೆ ಮೇಲೆ ಬಟ್ಟೆ ಹಾಕ್ಬಿಡ್ತಾರೆ. ಗುರುಚರಿತ್ರೆಯಲ್ಲಿ ದತ್ತಾತ್ರೇಯರು
ಇಡೀ ಊರೆಲ್ಲ ಊಟ ಮಾಡಿದ್ರು ಕೂಡ ಅನ್ನ ಖಾಲಿಯಾಗಲ್ಲ. ಮಾಡಿದ್ದು ನೋಡಿದ್ರೆ 2 kg ಅಕ್ಕಿ ಅನ್ನ, ತಿನ್ನೋದು ನೋಡಿದ್ರೆ 2000 ಜನ. ಅಷ್ಟು ಪವರ್ಫುಲ್ಲು. ಹೇಳ್ತಾರೆ, ನೀವು ಬಡಿಸ್ಬೇಕಾದ್ರೂ ಈ ಬಟ್ಟೆ ಮಾತ್ರ ತೆಗಿಬೇಡ ಅಂತ ಹೇಳ್ತಾರೆ ದತ್ತಾತ್ರೇಯರು. ಅನ್ನದ ರಾಶಿ ಮೇಲೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಬಟ್ಟೆ ಎತ್ಕೋಬೇಡ, ಹಾಗೆ ಸ್ವಲ್ಪ ಬಟ್ಟೆ ಎತ್ಕೊಂಡು ಬಕೆಟ್ಗೆ ಅನ್ನ ಹಾಕ್ಕೊಂಡು ಎಲ್ರಿಗೂ ಬಡಿಸು ನೀನು ಅಂತಾರೆ. ಒಬ್ಬ ಬಡ ಬ್ರಾಹ್ಮಣ ಅನ್ನದಾನ ಮಾಡಲಿಕ್ಕೆ ಬರ್ತಾನೆ ಗಾಣಗಾಪುರಕ್ಕೆ. ಹಾಗೆಲ್ಲ ಹೇಳ್ತಾರೆ, ಏನು 1 kg ಅಕ್ಕಿ ತಂದುಬಿಟ್ಟು ಎಲ್ರಿಗೂ ಊಟ ಹಾಕೋದು ಹೆಂಗಾಗ್ತಾನೆ, ಮಾಡ್ತಾಯಿರೋ ಶಿಷ್ಯಂದ್ರಿಗೆ ಸಾಕಾಗಲ್ಲ. ಆಗ ದತ್ತಾತ್ರೇಯರು ಒಂದು ಪವಾಡ ಮಾಡ್ತಾರೆ. ಆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ತಾವು ಹಾಕಿದಂಥ ವಸ್ತ್ರವನ್ನು ಮಾಡಿದಂಥ ಅಡುಗೆ ಮೇಲೆ ಹಾಕಿಬಿಡ್ತಾರೆ. ಬಟ್ಟೆನೇ ತೆಗಿಬೇಡ, ನೀನು ಹಂಗೆ ಬಡಿಸ್ತಾ ಹೋಗೋದು. ಇದು ಭಾಳಷ್ಟು ಸಿದ್ಧಪುರುಷರು ಮಾಡಿರೋ ಪವಾಡ ಇದು. ಅದರಿಂದ ಈ ಪ್ರಸನ್ನ ವರದೆ ಅನ್ನಪೂರ್ಣ ಅಂಥೇಳಿ ಇದೊಂದು ಈ ಒಂದು ವಿಶೇಷತೆ. ಮನೇಲಿ ಪ್ರತಿಯೊಂದು ಅಡುಗೆ ಮಾಡಬೇಕಾದ್ರೆ ಈ ದೇವಿ ಹೆಸರು ಹೇಳ್ಕೊಂಡು ಅಡುಗೆ ಮಾಡಿ ವಿಷನೂ ಕೂಡ ಅಮೃತ ಆಗುತ್ತೆ ಅಂತ ಹೇಳುತ್ತೆ. ಇದು ವಿಶೇಷವಾದಂಥ ಮಂತ್ರ ತಂತ್ರ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ಲೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ ಇಲ್ಲೆಲ್ಲ ಕಡೆಯೂ ಇದೆ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಮಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಭಾಳ ಜನ ಫೋನ್ ಮಾಡ್ತಾಯಿದ್ರು. ಈಗ ಅದರ ಅವಶ್ಯಕತೆ ಇಲ್ಲ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇರೋ ಜಾತಕ ತೊಗೊಂಡು ಬನ್ನಿ. ಇಲ್ಲಾಂದ್ರೂ ಪರವಾಗಿಲ್ಲ. ಈ ಕ್ಯಾನ್ಸರು, ಪಿಟ್ಸು, ಲಕ್ವಾ ಈ ಥರ ದೊಡ್ಡ ದೊಡ್ಡ ಕಾರ್ಯಗಳೇನಾದ್ರು ನರಳುತ್ತಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ಇದ್ದರೆ ಅದನ್ನು ತೊಗೊಂಡು ಬಂದರೆ ನಾವು ಅದನ್ನು ನೋಡಿಕೊಂಡು ನಿಮಗೆ ಪರಿಹಾರನ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.